ಲಾಸ್ಟ್ 20 ಡೇಸ್ ಇದೆ. ನಾವ್ ಇವಾಗಿಂದ ಓದಿದ್ರುನು ಚೆನ್ನಾಗಿ ಸ್ಕೋರ್ ಮಾಡ್ಬೋದಾ ಅಂತಂದೇಳಿ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ ಖಂಡಿತ ಆಗುತ್ತೆ. ಯಾಕಂದ್ರೆ ನೀವು ಮುಂಚೆ ಟಾಪ್ ಸ್ಕೋರ್ ಮಾಡಿದ್ರು ಅಥವಾ ಮುಂಚೆ ಕಡಿಮೆ ಸ್ಕೋರ್ ಮಾಡಿದ್ರು, ಪ್ರಿಪ್ರೇಟರಿ ಆಗಿರ್ಬೋದು, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಕ್ಲಾಸ್ ಟೆಸ್ಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಟೆಸ್ಟ್ಗಳಲ್ಲಿ ನೀವು ಕಡಿಮೆ ಸ್ಕೋರ್ ಮಾಡಿದ್ರು ಅಥವಾ ಅವಾಗ ಜಾಸ್ತಿ ಚೆನ್ನಾಗಿ ಸ್ಕೋರ್ ಮಾಡಿದ್ರು, ಈಗ ಏನು 20 ಡೇಸ್ ಅಲ್ಲಿ ಯಾವ ರೀತಿ ನೀವು ಸ್ಟಡಿ ಪ್ಲಾನ್ ಇಟ್ಕೊಂಡು ಓದ್ತಿರಲ್ಲ ಅದು ಮ್ಯಾಟರ್ ಆಗುತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ. ಆಮೇಲೆ ಮುಂಚೆ ಬಂದಿರೋ ಮಾರ್ಕ್ಸ್ ಯಾವ್ದನ್ನು ಕೂಡ ಇನ್ಕ್ಲೂಡ್ ಆಗೋದಿಲ್ಲ. ಸೊ ಹಂಗಾಗಿ ಫೈನಲ್ ಆಗಿ ಈಗ ಏನು ಪ್ರಿಪೇರ್ ಮಾಡ್ಕೊಂಡು ನೀವು ಓದ್ತಿರಲ್ಲ, ಇದು ಬಹಳ 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 ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಾಯ್ತಾ ಮಕ್ಳೇ? ಸೊ ಹಾಗಾಗಿ ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇನೆ ನಾನು ಹೇಳುವಂತ ಸ್ಟಡಿ ಪ್ಲಾನ್ ನ ಯೂಸ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಆಗಿ ಅದನ್ನ ಫಾಲೋ ಮಾಡಿ ಓದಿದ್ರೆ ಆರಾಮಾಗಿ ಯು ಕ್ಯಾನ್ ಅಚೀವ್ ದಿಸ್ ರ್ಯಾಂಕ್. ಡೋಂಟ್ ಥಿಂಕ್ ದಟ್ ನಾನು ಟಾಪರ್ ಅಲ್ಲ, ನನಗೆ ಕಡಿಮೆ ಮಾರ್ಕ್ಸ್ ಬಂದಿತ್ತು, ಅಥವಾ ನಾನು ತುಂಬಾ ಟಾಪರ್ ಇದ್ದೀನಿ, ಈ ಏನು ಸ್ಟಡಿ ಪ್ಲಾನ್ ಯೂಸ್ ಇಲ್ಲ. ಸೊ ಈ ರೀತಿ ಏನೇನು ಥಾಟ್ಸ್ ಇದಲ್ಲ ಅದನ್ನೆಲ್ಲ ಬಿಟ್ಟಾಕಿ ಒಂದ್ಸರಿ ಎಲ್ಲದನ್ನು ಮರ್ತ್ಬಿಡಿ. ನೀವು ಪಾಸ್ಟ್ ಯಾವ ತರ ನಿಮ್ದು ಅಕಾಡೆಮಿಕ್ ಡೀಟೇಲ್ಸ್ ಇತ್ತು ಎಲ್ಲದನ್ನು ಮರ್ತ್ಬಿಡಿ. ನೌ ಸ್ಟಾರ್ಟ್ ವಿತ್ ದ ಫ್ರೆಶ್ ಮೈಂಡ್. ನೌ ಥಿಂಕ್ ದಟ್ ಇನ್ ದಿಸ್ 20 days I am going to achieve this much percentage. Whatever may be whatever may be the score I was secured in previous exams. ಮುಂಚೆ ನಾನು ಏನ್ ಸ್ಕೋರ್ ಮಾಡಿದ್ರು ಅದ್ಯಾವ್ದು ಮ್ಯಾಟರ್ ಆಗಲ್ಲ. ಈಗ ನೀವು ಏನ್ ಇಟ್ಕೊಂಡಿರ್ಬೇಕು, ಟಾರ್ಗೆಟ್ ದಟ್ ಈಸ್ ಫಿಕ್ಸ್ ಇನ್ ಯೋರ್ ಮೈಂಡ್ ಅಲ್ಲಿ ನಿಮಗೆ ಯಾವಾಗ್ಲೂ ಇದನ್ನೇ ಓಡ್ತಾ ಇರ್ಬೇಕು. ಈಗ ದಟ್ ಈಸ್ ಮೈ ಟಾರ್ಗೆಟ್ ಇಸ್ 95%, ಮೈ ಟಾರ್ಗೆಟ್ ಇಸ್ 95% ಆರ್ 95 ಅಬೌವ್. ಓಕೆ, ಸೊ ಈಗ ಟಾರ್ಗೆಟ್ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಈಗ ಈ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಹೊತ್ತು ತನಕ ಇರುತ್ತೆ, ಬಟ್ ಆಮೇಲೆ ಕಂಟಿನ್ಯೂ ಆಗ್ಬೇಕಲ್ಲ. this motivation must be your this must be in your mind until the last day of the exam, right? so ಹಿಂಗ್ ಇರ್ಬೇಕು, ಹಿಂಗ್ ಆಗ್ಬೇಕು ಅಂತಂದ್ರೆ ನಾನು ಒಂದು 2 ಟಿಪ್ಸ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಆಮೇಲೆ ನಾನು ನಿಮಗೆ ಟೈಮ್ ಟೇಬಲ್ ಶೇರ್ ಮಾಡ್ತೀನಿ, ಕೊನೆ ಪ್ರಿಪ್ರೇಷನ್ ಟಿಪ್ಸ್ ಕೂಡ ಹೇಳ್ತೀನಿ. ಜೊತೆಗೆ ಏನೇನು ರಿಸೋರ್ಸ್ ಯೂಸ್ ಮಾಡ್ಬೇಕು ಅದನ್ನು ಕೂಡ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಇದನ್ನ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ನೀವು ಈ ಟೈಮ್ ಟೇಬಲ್ ಕೊಟ್ಟಿದ್ದಕ್ಕೂ ನಾನು ಹೇಳ್ತಿರೋದಕ್ಕೂ ನೀವು ಫಾಲೋ ಮಾಡ್ತಿರೋದಕ್ಕೂ ಯೂಸ್ ಆಗುತ್ತೆ. ದ ಟಿಪ್ ಈಸ್, ನೀವು ಬರೀ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಆಗಲ್ಲ, ನೀವು ಎಲ್ಲಾದ್ರೂ ಬರ್ದು ಇಟ್ಕೋಬೇಕು. ದಿಸ್ ಈಸ್ ಮೈ ಟಾರ್ಗೆಟ್ ಅಂತಂದೇಳಿ. ಯಾವ್ದು 95% ಇರೋದು ನನ್ನ ಟಾರ್ಗೆಟ್ ಇದೆ. ಅಥವಾ ನಾನು ಸ್ಟಡಿ ಪ್ಲಾನ್ ಹೇಳ್ತೀನಲ್ಲ, ಆ ಸ್ಟಡಿ ಪ್ಲಾನ್ ಏನು ನೀವು ಬರ್ಕೊಂತೀರಲ್ವಾ, ಯಾವ್ಯಾವ ಡೇಗೆ ಯಾವ್ದಾವ್ದು ಸಬ್ಜೆಕ್ಟ್ ಓದ್ಬೇಕು ಅಂತಂದೇಳಿ. ಸೊ ಅದ್ರ ಮೇಲ್ಗಡೆ ಏನಂತ ಬರ್ಕೊಳ್ರಿ, ದಟ್ ಈಸ್ ಟಾರ್ಗೆಟ್ 95%. ಗೊತ್ತಾಯ್ತು? ಸೊ ಈ ತರ ನೀವು ಬರ್ದು ಒಂದ್ ಕಡೆ ಎಲ್ಲಾದ್ರೂ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸ್ಟಿಕ್ಕಿ ನೋಟ್ಸ್ ಆಗಿರ್ಬೋದು, ಲೈಕ್ ನಾನೀಗ ನಿಮ್ ಎಕ್ಸಾಮ್ಸ್ ಯಾವ್ದಾವ್ದಿದೆ ಏನೇನಿದೆ ಅಂತಂದೇಳಿ ಈ ರೀತಿ ಬುಕ್ ಅಲ್ಲಿ ಈ ತರ ಮಾಡಿ ಇಟ್ಟಿರ್ತೀನಿ, ಹೌದಾ? ಸೊ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡುವಂತ ಬುಕ್ ಯಾವ್ದಿರುತ್ತಲ್ಲ ಅದರಲ್ಲಿ ಬರ್ದು ಇಟ್ಕೊಂಡಿರ್ಬೇಕು, ಅಥವಾ ನಾರ್ಮಲ್ ಶೀಟ್ ಅಲ್ಲೇನೆ ಬರ್ದ್ಬಿಟ್ಟು ಎಲ್ಲಾದ್ರೂ ಪೇಸ್ಟ್ ಮಾಡಿ ಇಟ್ಬಿಡಿ. ನಿಮಗೆ ಅದು ಓದ್ಬೇಕಾದ್ರೆ ಯಾವಾಗ್ಲೂ ಕಣ್ಣಿಗೆ ಕಾಣಿಸ್ತಿರ್ಬೇಕು. ನೀವು ಯಾವಾಗ್ಲೂ ಈ ಎಕ್ಸಾಮಿಗೆ ಪ್ರಾಕ್ಟೀಸ್ ಮಾಡುವಂತ ಬುಕ್ ಯಾವ್ದಿದೆ ಅಲ್ಲ ಅದ್ರಲ್ಲಿ ಇದನ್ನ ನೀವು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅಥವಾ ಇನ್ನೊಂದ್ ಏನ್ ಮಾಡ್ಬೋದು, ನಿಮ್ ಮೈಂಡಿಗೆ ಯಾವ್ದು ಅಂದ್ರೆ ಬೇಗ ಕಂಟ್ರೋಲ್ ಕಳ್ಕೊಂತ ಇರುತ್ತೆ ಮೈಂಡ್ ಯಾವಾಗ್ಲೂ. ಇದೇ ಟೈಮಲ್ಲಿ ಜಾಸ್ತಿ ಸೀರೀಸ್ ನೋಡ್ಬೇಕನ್ಸೋದು, ಮೊಬೈಲ್ ನೋಡ್ಬೇಕನ್ಸೋದು, ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕನ್ಸೋದು, ಮದ್ವೆ ಫಂಕ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ ಅಟೆಂಡ್ ಮಾಡ್ಬೇಕು ಅಂತ ಅನ್ಸೋದು, ಇದೆಲ್ಲ ಡಿಸ್ಟ್ರಾಕ್ಷನ್ಸ್ ಬಹಳ ಇರ್ತದೆ. ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ನೀವು ಇಟ್ಕೊಂಡಿದ್ದೀರಾ ಟಾರ್ಗೆಟ್, ಈ ಡೇ ಅಲ್ಲಿ ನಾನು ಇಷ್ಟು ಚಾಪ್ಟರ್ಸ್ ಓದಿ ಮುಗಿಸ್ತೀನಿ ಅಂತಂದೇಳಿ ನೀವು ಯಾವಾಗ ಮೈಂಡಿಗೆ ಟಾಸ್ಕ್ ಕೊಡ್ತಿರಲ್ಲ ಅವಾಗ ಈ ಎಲ್ಲಾ ವೇಸ್ಟ್ ಕೆಲಸಗಳನ್ನ ಏನ್ ಮಾಡುತ್ತೆ, ಅದಾಗದೆ ಸ್ಟಾಪ್ ಮಾಡುತ್ತೆ ಮೈಂಡ್. ಓಕೆನಾ? ಸೊ ಏನಂತ ಅಂದ್ರೆ ಇನ್ನೊಂದು ಮೆಥಡ್ ಇದೆ. ಓಕೆ, ದಟ್ ಈಸ್ ಇನ್ನೊಂದು ಮೆಥಡ್ ಯಾವುದು ಅಂದ್ರೆ, ನಿಮ್ಮ ಫ್ರೆಂಡ್ಸಿಗೆ ಯಾರು ನೀವು ಓದ್ತಾ ಇರ್ತೀರಲ್ಲ, ಓದೋ ಪಾರ್ಟ್ನರ್, ದಟ್ ಈಸ್ ರೀಡಿಂಗ್ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಹೇಳಿ ಇಟ್ಬಿಡಿ. ಓಕೆ, ನನ್ನ ಈ ಟಾರ್ಗೆಟ್ ಇದೆ, ನಾನು ಈ ಲೆಸನ್ಸ್ ಮುಗಿಸ್ತೀನಿ. ಸೊ ಅವ್ರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ನಾನು ಹೇಳೋ ಟೈಮ್ ಟೇಬಲ್ ಅವರಿಗೂ ಕೂಡ ಶೇರ್ ಮಾಡಿ. ಸೊ ಇಬ್ರು ಡಿಸ್ಕಸ್ ಮಾಡ್ಕೊಂಡು ಮುಗಿಸ್ರಿ. ಅಥವಾ ಅದನ್ನು ಬೇಡ, ಯಾರು ಆತರ ಇಲ್ಲ ಅಂತ ಅಂದ್ರೆ ನೀವೇನು ಇನ್ನೊಂದು ಲಾಸ್ಟ್ ಆಪ್ಷನ್ ಅಂತಂದ್ರೆ, ವಾಟ್ ಈಸ್ ಯೋರ್ ಟಾರ್ಗೆಟ್, ಕಮೆಂಟ್ ದಿಸ್. ಓಕೆ, ನನ್ನ ಟಾರ್ಗೆಟ್ ಇಷ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರಾದ್ರೂ ಕಮೆಂಟ್ಗೆ ಲೈಕ್ ಮಾಡಿದ್ರೆ ನೀವು ಮತ್ತೆ ವಾಪಸ್ ಬಂದು ನೋಡ್ತೀರಾ. ಅಥವಾ ಒನ್ ಡೇ ಅಲ್ಲಿ ನೀವು ಟಾರ್ಗೆಟ್ ಏನೇನು ಇಟ್ಕೊಂಡಿರ್ತೀರಲ್ಲ, ನಾನು ಹೇಳುವಂತದ್ದು ಏನ್ ಟಾರ್ಗೆಟ್ ಇದೆಯಲ್ಲ ಅದನ್ನ ಮುಗಿಸಿದ್ಮೇಲೆ ನೀವು ಇಲ್ಲಿ ಬಂದು ಕಮೆಂಟ್ ಮಾಡ್ಬೋದು, ನಾನು ಇಷ್ಟನ್ನ ಮುಗಿಸಿದೀನಿ, ನೆಕ್ಸ್ಟ್ ನಾನು ಇದನ್ನ ಓದ್ತೀನಿ. ಒಟ್ನಲ್ಲಿ ಯಾವ್ದಾದ್ರು ಒಂದು ಮೋಟಿವೇಶನ್ ಸಣ್ಣದಾಗಿ ಇರಲೇಬೇಕು. ವೆದರ್ ಇಟ್ ಮೇ ಬಿ ಯುವರ್ ಪೇರೆಂಟ್ಸ್ಗಾದ್ರೂ ಹೇಳಿ ಒಪ್ಸಿ, ಅಥವಾ ಫ್ರೆಂಡ್ಸ್,
ಅಥವಾ ನಿಮಗೆ ನೀವೇ ಟೈಮ್ ಟೇಬಲ್ ಇಟ್ಕೊಂಡು ಫಾಲೋ ಮಾಡ್ತಾ ಇದ್ರಿ, ಅಥವಾ ಇಲ್ಲಿ ಬಂದು ಕಮೆಂಟ್ ಮಾಡಿ. ಯಾವ್ದಾದ್ರು ಒಂದು ಮೆಥಡ್ ನ ನೀವು ಫಾಲೋ ಮಾಡಿದ್ರು ಸಾಕು. ದಟ್ 95% ಟಾರ್ಗೆಟ್ ಸ್ಕೋರ್ ಮಾಡ್ಬೇಕು ಅಂತಂದೇಳಿ ಏನು ಮೋಟಿವೇಶನ್ ಇರ್ತದಲ್ಲ ಅದು ಕೊನೆ ತನಕನೂ ಉಳಿಯುತ್ತೆ. ಮತ್ತೆ ನಿಮ್ಮ ಯಾವ ಕೆಲಸದಲ್ಲಿ ದಟ್ ಈಸ್ ಓದೋ ಏನು ಟೈಮ್ ಟೇಬಲ್ ಇಟ್ಕೊಂಡಿರ್ತಾರಲ್ಲ ಅದರಲ್ಲಿ ಯಾವ್ದ್ರಲ್ಲಿ ಕೂಡ ಪ್ರೋಕಾಸ್ಟಿನೇಷನ್ ಆಗಲ್ಲ. ಪ್ರೋಕಾಸ್ಟಿನೇಷನ್ ಅಂತ ಅಂದ್ರೆ ಏನು, ಸುಮ್ನೆ ತಳ್ಳೋದು, ನಾಳೆ ಓದಿದ್ರೆ ಆಯ್ತು, ನಾಡಿದ್ದು ಓದಿದ್ರೆ ಆಯ್ತು. ನಿಮ್ ಮೈಂಡ್ ಹೆಂಗ್ ಹೇಳ್ತಾ ಇರ್ತಲ್ಲ ಆ ರೀತಿ ನೀವ್ ಕೇಳ್ತಾ ಬರ್ತೀರಾ, ಹಂಗಾಗ್ಬಾರ್ದು. ಯು ಶುಡ್ ಕಂಟ್ರೋಲ್ ಯೋರ್ ಮೈಂಡ್. ನಾನ್ ಹೇಳ್ತಾ ಇದೀನಿ ಈ ಲೆಸನ್ಸ್ ಇವತ್ತು ಮುಗಿಸ್ಬೇಕು, ಅದನ್ನ ಮುಗಿಸ್ತೀನಿ ಅಂತಂದೇಳಿ ಯಾವಾಗ ನೀವು ನಿಮ್ಮ ಮೈಂಡ್ಗೆ ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಯಾವ್ದೇ ಕೆಲಸ ಆಗಿರ್ಬೋದು ನೀವ್ ಅನ್ಕೊಂಡಂಗೆ ಸಾಧಿಸಕ್ಕೆ ಆಗ್ತದೆ. ಗೊತ್ತಾಯ್ತಾ ಮಕ್ಳೇ? ಸೊ ಇದು ನಿಮ್ಮ ಮೇನ್ ಥಿಂಗ್ ಇದೆ. ನಾನು ಹೇಳಿದ್ನಲ್ಲ ಈಗ ಟಾರ್ಗೆಟ್ ಬಗ್ಗೆ ಆಯ್ತು. ಇನ್ನ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀರಾ ಅಂತ ಅಂದ್ರೆ, ಸಿ whenever you start reading, whenever you start that is collecting all the materials and open the book, the ultimate thing that will come to your mind is ಇಷ್ಟೇ ಅಲ್ವಾ, ಆಮೇಲೆ ಓದಿದ್ರೆ ಆಯ್ತು ಅಲ್ವಾ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಕರೆಕ್ಟ್ ಆಗಿ 2 o'clock ಆಗ್ತಿದೆ, 2:30 ಇಂದ ಸ್ಟಾರ್ಟ್ ಮಾಡ್ತೀನಿ, 4 o'clock ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ನೀವೇನು ಅನ್ಕೊಂಡಿರ್ತಿರಲ್ಲ, ಆ ತರ ಮಾಡೋದ್ರಿಂದನೇ, ಈ ತರ ಏನು ಮೈಂಡ್ ಸೆಟ್ ಇರೋದ್ರಿಂದನೇ ಏನಾಗುತ್ತೆ, ಕರೆಕ್ಟ್ ಆಗಿ ಮ್ಯಾನೇಜ್ ಆಗೋದಿಲ್ಲ. ಯಾವ್ದಾವ್ದು ಲೆಸನ್ಸ್ ಎಷ್ಟೆಷ್ಟು ಓದಿ ಮುಗಿಸ್ಬೇಕು ಅಂತ ಹೇಳಿ ಏನು ಟಾರ್ಗೆಟ್ ಅನ್ಕೊಂಡಿರ್ತಿರಲ್ಲ ಅದು ಕಂಪ್ಲೀಟ್ ಮಾಡಕ್ ಆಗಲ್ಲ. ಸೊ ಯಾವ ರೀತಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡ್ಬೇಕು ಅಂತ ಅಂದ್ರೆ, ಫಿಕ್ಸ್ ಟೈಮ್ ಫಾರ್ ಪರ್ಟಿಕ್ಯುಲರ್ ಚಾಪ್ಟರ್ಸ್. ಕೆಲವೊಂದು ಕಷ್ಟ ಚಾಪ್ಟರ್ಸ್ ಇದ್ರೆ ಅದಕ್ಕೆ 2 hours ಕೊಡಿ, ಈಸಿ ಚಾಪ್ಟರ್ ಇದ್ರೆ 1 hour ಕೊಡಿ. ನಾನು ಈ 1 hour ಅಲ್ಲಿ ಈ ಚಾಪ್ಟರ್ ನ ಮುಗಿಸ್ತೀನಿ, ಈ ಲೆಸನ್ ನ ಮುಗಿಸ್ತೀನಿ, ಈ ಆನ್ಸರ್ ನ ನಾನು 10 minutes ಅಲ್ಲಿ ಮುಗಿಸ್ತೀನಿ. ನಾವು ಯಾವಾಗ ಮೈಂಡ್ ಗೆ ಟಾಸ್ಕ್ ಕೊಡ್ತೀವಲ್ಲ ಅವಾಗ ಮಾತ್ರ ಅದು ಕೆಲಸ ಮಾಡೋದು, ಇಲ್ಲಾಂದ್ರೆ ಅದು ಯಾವಾಗ್ಲೂ ಡಿಲೇ ಮಾಡ್ತಾನೆ ಇರುತ್ತೆ, ಮುಂದೆ ತಳ್ತಾನೆ ಇರುತ್ತೆ. ಸೊ ಫಿಕ್ಸ್ ಯುವರ್ ಟಾರ್ಗೆಟ್. 10 minutes for 5 marks questions. 5 marks ಇನ ಕ್ವಶನ್, ಒಂದು ಕ್ವಶನ್ ಓದಕ್ಕೆ 10 minutes ಸಾಕು. ನಾನು 10 minutes ಇಟ್ಕೊಂತೀನಿ ಟಾರ್ಗೆಟ್. ಗೊತ್ತಾಯ್ತಾ? ಸೊ ಸುಮ್ನೆ ಓದೋದಲ್ಲ, ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ನೀವು ಬರೆಯೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ. ಸುಮ್ನೆ ಓದ್ಕೊಂತ ಹೋದ್ರೆ ಎಕ್ಸಾಮಿಗೆ ಯೂಸ್ ಆಗಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಂಗೆ ಈ ಸರಿ ಮತ್ತೆ 15 minutes ಕಡಿಮೆ ಮಾಡಿದ್ದಾರೆ. ಸೊ ಸಬ್ಜೆಕ್ಟಿಗೆ ಎಷ್ಟಾಗುತ್ತೆ ಸೈನ್ಸ್ ಅಲ್ಲಿ, ದಟ್ ಈಸ್ ಮೇಜರ್ ಈ ಸಬ್ಜೆಕ್ಟ್ ಗಳಿಗೆ ಎಷ್ಟಾಗುತ್ತೆ ಅಂದ್ರೆ 2 hours 45 minutes ಆಗುತ್ತೆ. 15 minutes ಏನ್ ಕೊಡ್ತಾರೆ ಅಂತ ಅಂದ್ರೆ ಕ್ವೆಶನ್ ಪೇಪರ್ ಓದ್ಲಿಕ್ಕೆ ಕೊಡ್ತಾರೆ. ಸೊ 2 hours 45 minutes ಇರುತ್ತೆ. ಅಷ್ಟರಲ್ಲೇನೆ ನೀವು ಆನ್ಸರ್ಸ್ ಎಲ್ಲದನ್ನು ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಸೊ 5 marks ಗೆ ನಾನು 10 minutes ಇಟ್ಕೊಂಡು ಆನ್ಸರ್ ನ ಬರೀತೀನಿ ಅಂತ ಹೇಳಿ ಸ್ಟಾಪ್ ವಾಚ್ ಇಟ್ಕೊಳ್ಳಿ. 10 minutes ಅಲ್ಲಿ ನಾನು ಒಂದು ಆನ್ಸರ್ ಬರ್ದು ಮುಗಿಸ್ಬೇಕು ಅಂತ. ಆ ರೀತಿ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇನ್ನು ಸ್ಲೀಪ್ ಬಗ್ಗೆ ಹೇಳೋದಾದ್ರೆ, you should not spend more time for reading by avoiding sleep. ಓಕೆ, ಸೊ ಆ ರೀತಿ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಮ್ಯಾನೇಜ್ ಆಗ್ತದೆ. ಓನ್ಲಿ ಥಿಂಗ್ ಇಸ್ ನೀವು 6 to 7 hours ಮಲ್ಕೊಳ್ಳೇಬೇಕು. ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಮೈಂಡ್ ಚೆನ್ನಾಗಿ ವರ್ಕ್ ಆಗಲ್ಲ. ಚೆನ್ನಾಗಿ ವರ್ಕ್ ಆಗಿಲ್ಲ ಅಂದ್ರೆ ಚೆನ್ನಾಗಿ ಓದಕ್ಕಾಗಲ್ಲ. ಇದು ಕಂಟಿನ್ಯೂ ಆಗ್ತಾ ಬರುತ್ತೆ ಡೇ ಬೈ ಡೇ. ಇಟ್ ವಿಲ್ ಗೋ ಆನ್ ಆಡ್. ಓಕೆ, ಸೊ ಹಂಗಾಗಿ 6 to 7 hours ಸ್ಲೀಪ್ ಕಂಪಲ್ಸರಿಯಾಗಿ ಕಂಪ್ಲೀಟ್ ಮಾಡಿದ್ಮೇಲೆನೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ. ಚಾರ್ಜ್ ಆಗಿರ್ಬೇಕು ಮೈಂಡ್, ಇಲ್ಲ ಅಂತಂದ್ರೆ ಏನಾಗುತ್ತೆ, ಸರಿಯಾಗಿ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಫುಡ್. ಈ ಕಂಪ್ಲೀಟ್ 20 days ಯಾವ ರೀತಿ ಇರ್ಬೇಕು ಅಂತ ಅಂದ್ರೆ, ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಿ. ಬಹಳ ಜನ ಹೇಳಿರ್ತಾರೆ, ಗೊತ್ತಿರುತ್ತೆ. ಸ್ಟಿಲ್ ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಬೋರ್ಡ್ ಎಕ್ಸಾಮ್ ಅನ್ನೋದು ಈ ಸರಿ ಏನು ನೀವು ಒಂದ್ಸರಿ ಬರೀತಿರಲ್ಲ ಅದೇ ಫಿಕ್ಸ್ ಅಂತ ಅನ್ಕೊಳ್ಳಿ. ಗೊತ್ತಿದೆ ನಿಮಗೆ ಇನ್ನೊಂದು ಸೆಕೆಂಡ್ ಮತ್ತೆ ಥರ್ಡ್ ಬೋರ್ಡ್ ಎಕ್ಸಾಮ್ನು ಕೂಡ ಮಾಡ್ತಾರೆ. ಬಟ್ ಸ್ಟಿಲ್ ಫಸ್ಟ್ ಟೈಮ್ ಏನು ಕ್ವಶನ್ ಪೇಪರ್ ಬರುತ್ತಲ್ಲ ಅದು ಸ್ವಲ್ಪ ಈಸಿ ಇರುತ್ತೆ, ಆಮೇಲೆ ಬರೋದು ಕಷ್ಟ ಆಗ್ತಾ ಬರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಗೊತ್ತಿರೋ ಕ್ವಶನ್ಸ್ ಏನಿರುತ್ತೆ ಎಲ್ಲ ಫ್ರೇಮ್ ಮಾಡಿರ್ತಾರೆ ಫಸ್ಟ್ ಟೈಮಿಗೆ, ಆಮೇಲೆಲ್ಲ ಏನಾಗುತ್ತೆ ಬೇರೆ ಬೇರೆ ಕ್ವಶನ್ಸ್ ಟಫ್ ಆಗ್ತಾ ಬರುತ್ತೆ. ಸೊ ಹಂಗಾಗಿ ಫಸ್ಟ್ ಅಟೆಂಪ್ಟ್ ಈಗ ಏನು ಎಕ್ಸಾಮ್ ಬರೀತಿರಲ್ಲ ಅದನ್ನೇ ಫೈನಲ್ ಪ್ರಿಪರೇಷನ್, ಅದನ್ನೇ ಫೈನಲ್ ಅಂತ ಅನ್ಕೊಂಡು ನೀವು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಅದೇ ತರ ಎಲ್ಲಾ ಕೂಡ ಪ್ರಿಪೇರ್ ಆಗಿರ್ಬೇಕು. ಸೊ ಫುಡ್ನು ಕೂಡ ಅದೇ ರೀತಿ ಇರ್ಬೇಕು. ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತಂದೇಳಿ ಹೋಗಿ ಅಲ್ಲಿ ಪಾನಿಪುರಿ ತಿನ್ಕೊಂಬಂದೆ, ಗೋಬಿ ಮಂಚೂರಿ ತಿನ್ಕೊಂಬಂದೆ, ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇದೊಂದು ಸ್ವಲ್ಪ ದಿನ 20 days ಏನು, ಯಾಕಂದ್ರೆ ನಿಮ್ ಟಾರ್ಗೆಟ್ ಇದೆ 95% ಅಂತ ಅಂದ್ರೆ ಈ 20 days ನೀವು ಚೆನ್ನಾಗಿ ಅಷ್ಟೊಂದು ಪ್ರಿಪೇರ್ ಆಗ್ಲೇಬೇಕು. ಈ 20 days ಅಷ್ಟೇ ಅಲ್ಲ, ಎಕ್ಸಾಮ್ ಮುಗಿಯೋ ತನಕ ಮತ್ತೆ ಎಕ್ಸಾಮ್ ಡೇಸ್ ಏನಿದೆಲ್ಲ ಅಲ್ಲಿನೂ ಕೂಡ ಇದನ್ನೇ ಫಾಲೋ ಮಾಡ್ತೀರಾ. ಗೊತ್ತಾಯ್ತು? ಸೊ ಫಾಲೋ ದಿಸ್ ರೊಟೀನ್. ಈ ಸ್ವಲ್ಪ ದಿನ ನೀವೇನು ರೊಟೀನ್ ಅಲ್ಲಿ ಇರ್ತೀರಾ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬಂದೇ ಬರುತ್ತೆ, ಹೌದಲ್ವಾ? ಸೊ ಫಾಲೋ ದಿಸ್ and now I'm going to tell you that is source and preparation pattern.
ಸೊ ಯಾವ ರೀತಿ ನಿಮ್ದು ನಿಮ್ಮ ಸೋರ್ಸ್ ಏನೇನಿರ್ಬೇಕು ಅಂತಂದ್ರೆ ಮೇಜರ್ ಆಗಿ NCERT ಮಕ್ಕಳೇ. ಸೊ NCERT ಅಲ್ಲಿ ಏನೇನು ಲೈನ್ಸ್ ಇರ್ತದಲ್ಲ ಅದನ್ನ ನೀವು ಇನ್ಕ್ಲೂಡ್ ಮಾಡ್ತೀರಾ. ಇನ್ನು ಡಿರೈವೇಶನ್ಸ್, ಕೆಮಿಸ್ಟ್ರಿ, ಅದರಲ್ಲಿ ರಿಯಾಕ್ಷನ್ಸ್ ಅದನ್ನು ಕೂಡ ಎಲ್ಲದಕ್ಕೂ ಏನ್ ರೆಫರ್ ಮಾಡ್ತೀರಾ NCERT, ಅಥವಾ ಕಾಲೇಜಲ್ಲಿ ಕೊಟ್ಟಿರುವಂತ ಒಂದು ಯಾವ್ದಾದ್ರು ಮೆಟೀರಿಯಲ್ ನ ರೆಫರ್ ಮಾಡ್ತೀರಾ. ಗೊತ್ತಾಯ್ತಾ? ಆಮೇಲೆ ಮೇಜರ್ ಆಗಿ ನೀವು ಏನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ question papers. That is the ultimate that is thing for your preparation. ನೀವು ಪ್ರಿಪರೇಷನ್ ಆಗ್ತಾ ಇದ್ದೀರಾ ಅಂತಂದ್ರೆ ಮೇಜರ್ ಆಗಿ ಏನು ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಕ್ವೆಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ಕ್ವೆಶನ್ ಪೇಪರ್ಸ್ ಮಾಡ್ಬೇಕು ಮ್ಯಾಮ್ ಅಂತ ಕೇಳಿದ್ರೆ, ಲಾಸ್ಟ್ ಇಯರಿನ ಮಿಡ್ ಟರ್ಮಿನ ಕ್ವೆಶನ್ ಪೇಪರ್ಸ್, ಲಾಸ್ಟ್ ಇಯರಿನ ಪ್ರಿಪರೇಟರಿ ಕ್ವೆಶನ್ ಪೇಪರ್ಸ್, ಲಾಸ್ಟ್ ಇಯರಿನ ಮೇನ್ ಎಕ್ಸಾಮ್ ಕ್ವೆಶನ್ ಪೇಪರ್ ಆಫ್ 2024 ಮತ್ತೆ 2025 ಬರ್ತೀರಾ. ಸಾರಿ, ದಟ್ ಈಸ್ 2023 ಹೋಗ್ತೀರಾ ಮತ್ತೆ 2024 ಬರ್ತೀರಾ. ಸೊ ಈ 2 ಇಯರ್ ಇಂದು ಮತ್ತೆ ಈ ಇಯರ್ ಇಂದು ಯಾವ್ದು ಅಂತ ಅಂದ್ರೆ ಒಂದು 23 ಇಂದ ತಗೊಳ್ಳಿ ಸಾಕು, ಅಷ್ಟನ್ನೇ ಎಷ್ಟೊಂದು ಆಗ್ಬಿಡುತ್ತೆ. ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ ಸಾಲ್ವ್ ಮಾಡ್ತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ನೀವು ಬೇಡ 24 ಇಂದ ತಗೊಂಡ್ರು ನಡೆಯುತ್ತೆ. 2024 ಮಿಡ್ ಟರ್ಮ್ ಪೇಪರ್ ತಗೊಳ್ಳಿ, ಓಕೆನಾ. ಆಮೇಲೆ ಈಗ 2025ಗೆ ಏನು ಪ್ರಿಪರೇಟರಿ ಪೇಪರ್ಸ್ ಆಯ್ತಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದು, ಅದನ್ನ ಜೊತೆಗೆ 2024 ಫೈನಲ್ ಎಕ್ಸಾಮ್ ಏನಿತ್ತಲ್ಲ ಅವಾಗ ಬರ್ದಿದ್ರಲ್ಲ ನಿಮ್ಮ ಸೀನಿಯರ್ಸ್ ಬರ್ದಿದ್ರಲ್ಲ ಆ ಪೇಪರ್ ತಗೊಳ್ಳಿ. 2023 ಮಿಡ್ ಟರ್ಮ್ ಪೇಪರ್ ತಗೊಳ್ಳಿ. ಗೊತ್ತಾಯ್ತಾ? ಸೊ ಇದಿಷ್ಟು ತಗೊಂಡ್ರೆ ಸಾಕಾಗುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಬಂದಿರೋ ಪ್ಯಾಟರ್ನ್ ಯಾವ ರೀತಿ ಇತ್ತು ಅಂತಂದ್ರೆ ಸ್ಟ್ರೇಟ್ ಕ್ವಶನ್ಸ್ ಇರ್ತಾ ಇತ್ತು. ದೋ ದ ಕಾನ್ಸೆಪ್ಟ್ ಮೇ ಬಿ ಸೇಮ್, ಕಾನ್ಸೆಪ್ಟ್ಸ್ ಎಲ್ಲ ಸೇಮೇ ಇರುತ್ತೆ, ಓಕೆನಾ. ಬಟ್ ಯಾವ ರೀತಿ ಕ್ವಶನ್ ಕೇಳ್ತಾರಲ್ಲ ಅದು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ಡೈರೆಕ್ಟ್ ಕ್ವಶನ್ ಇರೋದಿಲ್ಲ, ಅದೇ ಸೇಮ್ ಕಾನ್ಸೆಪ್ಟಿಗೆ ಬೇರೆ ತರ ಕ್ವೆಶನ್ ಫ್ರೇಮ್ ಮಾಡಿರ್ತಾರೆ. ಆ ರೀತಿ ನಿಮಗೆ ಪ್ರಾಕ್ಟೀಸ್ ಆದ್ರೆ ಮಾತ್ರ ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಬರೆಯಕ್ಕಾಗೋದು. ಏನ್ ಯೂಸ್ ಇದೆ? ಕಾನ್ಸೆಪ್ಟ್ ಎಲ್ಲ ಗೊತ್ತಿದ್ರು ಕ್ವಶನ್ ಕೇಳಿದ ತಕ್ಷಣ ಆ ಕ್ವಶನ್ಗೆ ಅದೇ ಆನ್ಸರ್ ಬರೀಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಯೂಸ್ ಇದೆ? ಇಲ್ವಲ್ಲ. ಸೊ ಹಂಗಾಗಿ ಎಷ್ಟು ನೀವು ಜಾಸ್ತಿ ಈ ರೀತಿ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಯೂಸ್ಫುಲ್ ಆಗ್ತದೆ. ಬಯಾಲಜಿ ನನ್ನ ಚಾನಲ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಬೇರೆ ಬೇರೆ ಪೇಪರ್ಸ್ ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಮಿಡ್ ಟರ್ಮ್ ಪೇಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ಸ್ ಆಗಿರ್ಬೋದು, ಜೊತೆಗೆ ಪ್ರಿಪರೇಟರಿ 5 ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅದನ್ನ ನೀವು ನೋಡ್ಕೋಬಹುದು. ಗೊತ್ತಾಯ್ತು? ಸೊ ಬೇರೆ ಸಬ್ಜೆಕ್ಟ್ ನೀವು ಏನ್ ಮಾಡಿ ಅಂತಂದ್ರೆ ಬೇರೆ ಬೇರೆ ಎಲ್ಲ ಪೇಪರ್ಸ್ ನೀವು ಸಾಲ್ವ್ ಮಾಡ್ತಾ ಬನ್ನಿ. ಇನ್ನು ಪ್ರೆಸೆಂಟೇಶನ್ ಅಲ್ಟಿಮೇಟ್ ಆಗಿ ನಿಮಗೆ ಅಲ್ಲಿ ಮ್ಯಾಟರ್ ಆಗೋದು ಏನು ಅಂತಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಎಷ್ಟು ನೆನ್ಪಿಟ್ಕೊಂಡಿದ್ದೀರಾ, ಅದನ್ನ ಯಾವ ರೀತಿ ಬರೀತೀರಾ, ಹೌದಲ್ವಾ? ನೀವು ಯಾವ ರೀತಿ ಬರೀತೀರಾ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿ ನಾನು ವಿಡಿಯೋ ಮಾಡಿದೀನಿ. ನಾಟ್ ಓನ್ಲಿ ಬಯಾಲಜಿ, ಎಲ್ಲಾ ಸಬ್ಜೆಕ್ಟ್ ಅವರು ಕೂಡ ಈ ವಿಡಿಯೋನ ನೋಡ್ಬೋದು. ದಟ್ ಈಸ್ 70 on 70 ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಯಾವ ರೀತಿ ನೀವು ಪ್ರೆಸೆಂಟೇಶನ್ ಸ್ಕಿಲ್ ಇರಬೇಕು ಅಂತ ಕೆಲವೊಂದು ಟಿಪ್ಸ್ ಹೇಳಿದ್ದೀನಲ್ಲ, ಅದು ಎಲ್ಲಾ ಸಬ್ಜೆಕ್ಟ್ಗೂ ಕೂಡ ಏನು ಕವರ್ ಆಗುತ್ತೆ. ಬಯಾಲಜಿಗೆ ಸ್ವಲ್ಪ ನಾನು ಒಂದೆರಡು ಎಕ್ಸ್ಟ್ರಾ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಮ ಪ್ರೆಸೆಂಟೇಶನ್ ಸ್ಕಿಲ್ ಬಹಳ ಮ್ಯಾಟರ್ ಆಗುತ್ತೆ ಮಾರ್ಕ್ಸ್ ಬರ್ಲಿಕ್ಕೆ. ಸೊ ಅದನ್ನು ಕೂಡ ಫಾಲೋ ಮಾಡ್ತೀರಾ. ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಥಿಂಗ್, ಸ್ಟಡಿ ಪ್ಲಾನ್. ಸೊ ಫೆಬ್ರವರಿಯಲ್ಲಿ ನಿಮಗೆ ಈ ರೀತಿ ಸ್ಟಡಿ ಪ್ಲಾನ್ ಇರಬೇಕು. 95% ಸ್ಕೋರ್ ಮಾಡ್ಬೇಕು ಅಂದ್ರೆ ಸೊ 9th ಇವತ್ತು ಏನ್ ಮಾಡ್ಕೊಂತೀರಾ ಅಂದ್ರೆ ಏನೇನು ಮೆಟೀರಿಯಲ್ಸ್ ಇದೆ ಎಲ್ಲ ಒಂದ್ ಕಡೆ ಟೇಬಲ್ ಮೇಲೆ ಇಟ್ಕೊಂಡ್ ಬನ್ನಿ. ನೀವು ಎಲ್ಲಿ ಓದ್ಲಿಕ್ಕೆ ಕುತ್ಕೊಂತೀರಾ ಅಲ್ಲಿ ಯಾವ್ದಾವ್ದು ಟೆಕ್ಸ್ಟ್ ಬುಕ್, ನೋಟ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಏನೇನಿದೆ ಎಲ್ಲದನ್ನು ಇವತ್ತು ಜೋಡಿಸಿ ಇಟ್ಕೊಳ್ಳಿ. ಎಲ್ಲಾ ಸಬ್ಜೆಕ್ಟ್ ಇಂದನು ಒಂದ್ ಕಡೆ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೈಂಡ್ ಪ್ರಿಪೇರ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ನ ಬರ್ಕೊಳ್ಳಿ. ಇದೆಲ್ಲದಕ್ಕೂ ಇವತ್ತು ಸ್ಪೆಂಡ್ ಮಾಡಿ. ಐ ನೋ ಕೆಲವೊಂದು ಸ್ಟೂಡೆಂಟ್ಸ್ ಗೆ ಇನ್ನೂ ಏನು ಲ್ಯಾಬ್ ಎಕ್ಸಾಮ್ಸ್ ನಡೀತಾ ಇದೆ. ಸ್ಟಿಲ್ ಯು ಕ್ಯಾನ್ ಮ್ಯಾನೇಜ್ ದಿಸ್ ಟೈಮ್ ಟೇಬಲ್, ಓಕೆನಾ. ಸೊ 1-2 ಎಕ್ಸಾಮ್ ಉಳಿದಿರುತ್ತೆ, ದೇ ಕ್ಯಾನ್ ಆಲ್ಸೋ ಮ್ಯಾನೇಜ್ ದಿಸ್ ಟೈಮ್ ಟೇಬಲ್. ಇದು ಕನ್ನಡ ಮತ್ತೆ ಇಂಗ್ಲಿಷ್ ಇರೋರಿಗೆ ಹೇಳ್ತಾ ಇದೀನಿ. ಇನ್ನೊಂದು ಸಂಸ್ಕೃತ್ ಹಿಂದಿಗೆ ಇನ್ನೊಂದನ್ನು ಕೂಡ ಸ್ಟಡಿ ಪ್ಲಾನ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಯು ಕ್ಯಾನ್ ರೆಫರ್ ದಿಸ್. ನೋಡಿ ಪ್ರಿಪೇರ್ ಆಗ್ತೀರಾ. ನೆಕ್ಸ್ಟ್ 10th 11th 12th ಏನ್ ಮಾಡ್ತೀರಾ ಅಂದ್ರೆ ಕೆಮಿಸ್ಟ್ರಿ ಓದ್ತೀರಾ. ಯಾಕಂದ್ರೆ ಇದಕ್ಕೆ ಗ್ಯಾಪ್ ಇದೆ, ಎಷ್ಟು 4 days ಗ್ಯಾಪ್ ಇದೆ. ಸೊ ದಟ್ ಯು ಕ್ಯಾನ್ ಸ್ಪೆಂಡ್ ಹಿಯರ್ 3 days, ಓಕೆನಾ. ಸೊ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಮತ್ತೆ ಫಿಸಿಕಲ್ ಕೆಮಿಸ್ಟ್ರಿಗೆ ಒಂದೊಂದು ದಿನ ಈ ರೀತಿ ಸ್ಪೆಂಡ್ ಮಾಡಿದ್ರು 3 days ಅಲ್ಲಿ ಮುಗಿಸ್ತೀರಾ. ಇದರಲ್ಲಿ ಯಾವ ರೀತಿ ಓದ್ಬೇಕು ಅಂತ ಅಂದ್ರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನೀವು ಒಂದ್ ದಿನದಲ್ಲೇನೆ ಎಲ್ಲಾ ಕಾನ್ಸೆಪ್ಟ್ಸ್ ನೋಡ್ಕೊಂಡು ಇನ್ನೂ 2 ದಿನ ಏನ್ ಮಾಡ್ತೀರಾ ಅಂತ ಅಂದ್ರೆ ಕ್ವೆಶನ್ ಪೇಪರ್ ಪ್ರಾಕ್ಟೀಸ್. ಎಷ್ಟು ಜಾಸ್ತಿ ಕ್ವೆಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮಗೆ ಐಡಿಯಾ ಬರುತ್ತೆ. ಅಥವಾ ಇಲ್ಲಾಂದ್ರೆ ಹ್ಯಾಂಡ್ ಬುಕ್ಸ್ ಇದೆ ನೋಡಿ, ನನ್ನ ಬಯಾಲಜಿದು ನನ್ನ ಚಾನಲ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಸೊ ಹ್ಯಾಂಡ್ ಬುಕ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2 marks 3 marks 5 marks ಅಂತ ಸಪರೇಟ್ ಕ್ವೆಶನ್ಸ್ ಇರ್ತವೆ. ನಾನು ಕೂಡ ನನ್ನ ಚಾನಲ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಆಲ್ ಲೆಸನ್ಸ್ ಬಯಾಲಜಿ ಅಂತ ಹೇಳಿ ಅಪ್ಲೋಡ್ ಮಾಡಿದೀನಿ, ಅದನ್ನ ನೀವು ರೆಫರ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ 2 marks ಗೆ ಈ ರೀತಿ ಕ್ವೆಶನ್ಸ್ ಇರುತ್ತೆ ಲೆಸನ್ ವೈಸ್.
3 ಮಾರ್ಕ್ಸಿಗೆ ಈ ರೀತಿ 5 ಮಾರ್ಕ್ಸಿಗೆ ಈ ರೀತಿ ಅಂತ ಏನು ಕ್ವಶನ್ಸ್ ಇರುತ್ತಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಓಕೆನಾ. ನೆಕ್ಸ್ಟ್ ಫಿಸಿಕ್ಸ್ಗೆ ಏನು 1 2 3 4 ಇಲ್ಲಿ 4 ಡೇಸ್ ಇದೆ. ಓಕೆ, ಸೊ ಇದನ್ನ ಫಿಸಿಕ್ಸ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಅಥವಾ CS ಗೆ ಇದಿಷ್ಟು ಡೇಸ್ ಇಟ್ಕೊಳ್ಳಿ. ನೆಕ್ಸ್ಟ್ ಮ್ಯಾಥ್ಸ್ಗೆ ಇದಿಷ್ಟು ಜಾಸ್ತಿ, ಯಾಕಂದ್ರೆ ಮ್ಯಾಥ್ಸ್ಗೆ ಟೈಮ್ ಇಲ್ಲ. ಕನ್ನಡ ಆಗಿದ ತಕ್ಷಣನೇ 1 ಡೇ ಆದ್ಮೇಲೆ ಗ್ಯಾಪ್ ಆದ್ಮೇಲೆ ಏನ್ ಬರುತ್ತೆ, ಮ್ಯಾಥ್ಸ್ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಟೈಮ್ ಇಲ್ಲ. ಸೊ ಇದಿಷ್ಟು ಡೇಸ್ ಏನ್ ಮಾಡ್ತೀರಾ, ಮ್ಯಾಥ್ಸ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ ಇಟ್ಕೊಂತೀರಾ. ನೆಕ್ಸ್ಟ್ ಕನ್ನಡಗೆ ಲಾಸ್ಟ್ ಇದೆ. ಸೊ ಒಂದಿನ ಏನಾಗ್ಬಿಡುತ್ತೆ ಅಂದ್ರೆ ನೆಕ್ಸ್ಟ್ ಡೇ ಎಕ್ಸಾಮ್ ಸೆಂಟರ್, ಅದಕ್ಕೆ ಪ್ರಿಪೇರ್ ಆಗ್ಲಿಕ್ಕೆ ಅಂದ್ರೆ ಏನೇನು ಇಟ್ಕೋಬೇಕು ಬ್ಯಾಗ್ ಅಲ್ಲಿ, ಏನೇನು ಥಿಂಗ್ಸ್, ಹಾಲ್ ಟಿಕೆಟ್ ಇಟ್ಕೊಳ್ಳೋದು ಅದು ಇದು ಅಂತ ಹೇಳಿ 1 ಡೇ ನೀವು ಅಲ್ಲಿ ಕೊಡ್ತೀರಾ ಅಂತ ಅಂದ್ರೂ, ಸೊ ಇನ್ನು ಮಿಕ್ಕಿದ್ದು ನಿಮಗೆ 2 ಕಂಪ್ಲೀಟ್ ಡೇಸ್ ಯಾವ್ದಕ್ ಸಿಗುತ್ತೆ ಅಂದ್ರೆ ಕನ್ನಡಗೆ ಸಿಗುತ್ತೆ. ಗೊತ್ತಾಯ್ತಾ. ಸೊ ಇದಿಷ್ಟು ನೀವು ಈ ರೀತಿ ಇಟ್ಕೋಬಹುದು. ನಾವು ಮೊನೋಟೋನಸ್ ಆಗಿ ಒಂದೇ ತರ ಓದಲ್ಲ ಮ್ಯಾಮ್, ನಮಗೆ ಅಭ್ಯಾಸ ಇಲ್ಲ ಅಂತ ಆದ್ರೆ ನೀವೇನ್ ಮಾಡಿ ಅಂದ್ರೆ 2 ಸಬ್ಜೆಕ್ಟ್ ನ ಸೇರ್ಸ್ಕೊಂಡ್ಬಿಟ್ಟು, ಓಕೆನಾ. ಸಪೋಸ್ ಈಗ ಇದೆರಡು ಸೇರಿ ಕೆಮಿಸ್ಟ್ರಿ ಫಿಸಿಕ್ಸ್, ಹಾಫ್ ಡೇ ಕೆಮಿಸ್ಟ್ರಿ ಹಾಫ್ ಡೇ ಫಿಸಿಕ್ಸ್ ಈ ರೀತಿ, ಆಮೇಲೆ ಹಾಫ್ ಡೇ ಬಯಾಲಜಿ ಹಾಫ್ ಡೇ ಮ್ಯಾಥ್ಸ್, ಇದಿಷ್ಟು ಡೇಸ್ನು ಅಂದ್ರೆ 17th ಇಂದ 25th ಡೇಸ್ ಅಲ್ಲಿ 25th ವರ್ಗುನು ಏನ್ ಮಾಡ್ತೀರಾ, ಬೆಳಗ್ಗೆ ಹಾಫ್ ಡೇ ಹಾಫ್ ಡೇ ಬಯಾಲಜಿ ಓದ್ತೀರಾ, ಇನ್ನು ಹಾಫ್ ಡೇ ಮ್ಯಾಥ್ಸ್ ಓದ್ತೀರಾ. ಸೊ ಇಲ್ಲೂ ಕೂಡ ಅದೇ ರೀತಿ ಮಾಡ್ಬೋದು ನೀವು, ಹಾಫ್ ಡೇ ಕೆಮಿಸ್ಟ್ರಿ ಹಾಫ್ ಡೇ ಫಿಸಿಕ್ಸ್ ಈ ರೀತಿ ಮಾಡ್ಬೋದು. ಗೊತ್ತಾಯ್ತಾ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ನೆಕ್ಸ್ಟ್ ಲ್ಯಾಂಗ್ವೇಜ್, ಇಂಗ್ಲಿಷ್ಗೆ ನಾನು ಕೊಡ್ಲಿಲ್ಲ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಆಲ್ರೆಡಿ ನಿಮಗೆ ಎಕ್ಸಾಮ್ ಟೈಮ್ ಟೇಬಲ್ ಅಲ್ಲಿನೇ 2 ಡೇಸ್ ಸಿಗುತ್ತೆ. ಸೊ ಅದರಲ್ಲಿ ನೀವು ಮ್ಯಾನೇಜ್ ಮಾಡ್ಬೋದು. ಗೊತ್ತಾಯ್ತಾ. ಸೊ ಮೇನ್ ಆಗಿ ಅಲ್ಲೂ ಕೂಡ ಗ್ರಾಮರ್ನ ಚೆನ್ನಾಗಿ ಫೋಕಸ್ ಮಾಡಿ. ಇನ್ನು ಮಿಕ್ಕಿರುವಂತದ್ದು ಬೇರೆ ಲೆಸನ್ಸ್ ಎಲ್ಲ ನೀವು ಪ್ರಿಪರೇಟರಿಗೆ ಓದಿರ್ತೀರಾ, ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಗ ಬೇಗ ಅದರ ಸಮ್ಮರಿ ಏನು ಓದ್ಕೊಂಡ್ಬಿಟ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಂತ ಬನ್ನಿ, ಸರಿನಾ. ಸೊ ನೆಕ್ಸ್ಟ್ ಈ ಟೈಮ್ ಟೇಬಲ್ ಯಾರಿಗೆ ಅಂತ ಅಂದ್ರೆ ಸಂಸ್ಕೃತ್ ಅಥವಾ ಹಿಂದಿ ತಗೊಂಡವರಿಗೆ. ಓಕೆನಾ. ಸಂಸ್ಕೃತ್ ಮಧ್ಯದಲ್ಲಿ ಒಂದಿನ ಬರ್ತದೆ, ಹಿಂದಿಗೆ ಏನಾಗುತ್ತೆ ಅಂದ್ರೆ ಲಾಸ್ಟ್ ಇದೆ, ಬಯಾಲಜಿ ಆದ್ಮೇಲೆ ಲಾಸ್ಟ್ ಗೆ ಹಿಂದಿ ಇದೆ. ಸೊ ದೇ ಕ್ಯಾನ್ ಫಾಲೋ ದಿಸ್ ಟೈಮ್ ಟೇಬಲ್. ಅವ್ರಿಗೂ ಕೂಡ ಟೈಮ್ ಟೇಬಲ್ ಕನ್ವೀನಿಯಂಟ್ ಆಗ್ಲಿ ಅಂತಂದೇಳಿ ಈ ಟೈಮ್ ಟೇಬಲ್ ಕೊಟ್ಟಿದ್ದೀನಿ. ಯು ಕ್ಯಾನ್ ಆಲ್ಸೋ ಅಡ್ಜಸ್ಟ್ ಹಿಯರ್, ಲೈಕ್ ಕೆಮಿಸ್ಟ್ರಿ ಫಿಸಿಕ್ಸ್ ಇದನ್ನ ಆಲ್ಟರ್ನೇಟ್ ಮಾಡ್ಕೋಬಹುದು. 10th ಇಂದ 17th ವರ್ಗುನು ಕೆಮಿಸ್ಟ್ರಿ ಫಿಸಿಕ್ಸ್ ಮಾಡ್ತೀರಾ. ಯಾವ ರೀತಿ ಮಾಡ್ತೀರಾ ಅಂದ್ರೆ ಮಾರ್ನಿಂಗ್ ಕೆಮಿಸ್ಟ್ರಿ, ಈವ್ನಿಂಗ್ ಫಿಸಿಕ್ಸ್ ಈ ರೀತಿ ಮಾಡ್ತೀರಾ. ಸ್ವಲ್ಪ ಫಿಸಿಕ್ಸ್ಗೆ ಜಾಸ್ತಿ ಟೈಮ್ ಕೊಡ್ತೀರಾ, ಸೊ ದಟ್ ವಿಲ್ ಬಿ ಮ್ಯಾನೇಜ್ಡ್ ಇನ್ ದೀಸ್ ಡೇಸ್. ಓಕೆನಾ. ಸೊ ಇದು ಟೈಮ್ ಟೇಬಲ್ ಆಗಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ. ಸೊ ಈ ರೀತಿ ನೀವು ಪ್ಲಾನ್ ಮಾಡಿ ಓದಿದೀರಾ ಅಂತ ಅಂದ್ರೆ ಕಂಪಲ್ಸರಿಯಾಗಿ nobody can stop you to score this much percentage. ಓಕೆನಾ. ಸೊ ಲೆಟ್ ಮಿ ನೋ ಯೋರ್ ಟಾರ್ಗೆಟ್, ನಿಮ್ಮ ಟಾರ್ಗೆಟ್ ಎಷ್ಟಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ದಟ್ ವಿಲ್ ಬಿ ಯೋರ್ ಸೆಲ್ಫ್ ಮೋಟಿವೇಶನ್. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಶೇರ್ ಇಟ್ and tell this to anyone else so that they will also motivate you in your preparation. Okay, so ee plan ishta agidre like this, hagene hogbedi like ಮಾಡಿ subscribe ಮಾಡಿ and press the bell icon for more upcoming videos. ಬಯಾಲಜಿ ಗೆ ಸಪರೇಟ್ ಆಗಿ ಡೆಡಿಕೇಟೆಡ್ ವಿಡಿಯೋ ಬೇಕು. ಈ ಬಯಾಲಜಿಗೆ ಏನು ನಾನು 3-4 ಡೇಸ್ ಕೊಟ್ಟಿದ್ದೀನಲ್ಲ, ಸೊ ಆ 4 ಡೇಸ್ ಅಲ್ಲಿ ಯಾವ ರೀತಿ ಓದ್ಬೇಕು ನಿಮಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಸಪರೇಟ್ ಆಗಿ ಬಯಾಲಜಿಗೆ 4 ಡೇಸ್ ಅಲ್ಲಿ ಏನೇನು ಯಾವ ರೀತಿ ಓದ್ಕೋಬೇಕು ಅಂತ ಹೇಳಿ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ stay tuned for upcoming videos. Bye bye.